ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಾಲೂಕು ಆಡಳಿತ ವತಿಯಿಂದ ವೀರವನಿತೆ ಒನಕೆ ಓಬವ್ವ ಜಯಂತ್ಯುತ್ಸವ ಸಿರುಗುಪ್ಪ ನಗರದ ನೇತಾಜಿ ವ್ಯಾಯಾಮ ಶಾಲೆಯ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ನಡೆದ ವೀರವನಿತೆ ಒನಕೆ ಓಬವ್ವ ಜಯಂತ್ಯುತ್ಸವ ಸಮಾರಂಭವನ್ನು ಶಾಸಕ ಬಿಎಂ ನಾಗರಾಜ್ ರವರು ಉದ್ಘಾಟಿಸಿದರು. ನಂತರ ಮಾತನಾಡಿ, ಸಂವಿಧಾನದಲ್ಲಿ ಎಲ್ಲ ಜಾತಿ ಜನಾಂಗಗಳಿಗೆ ಮೀಸಲಾತಿ ಅವಕಾಶ ಕಲ್ಪಿಸಿಕೊಟ್ಟಿದೆ. ಅದೇ ರೀತಿ ಯಾರೇ ವ್ಯಕ್ತಿಯಾಗಲಿ ಯಾವುದೇ ಪಕ್ಷವಾಗಲಿ ಸಂವಿಧಾನಬದ್ಧ ಮೀಸಲಾತಿಯನ್ನ ಗೌರವಿಸಬೇಕು. ಈಗಿನಿಂದಲೇ ಜಾಗೃತರಾಗದಿದ್ದಲ್ಲಿ ಹಳೆಯ ಪದ್ಧತಿಯನ್ನ ತರುವ ಹುನ್ನಾರಕ್ಕೆ ನಾವೇ ಅವಕಾಶ ನೀಡಿದಂತಾಗುತ್ತೆ. ಎಲ್ಲರೂ ಕೂಡ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಬೇಕು. ಜೊತೆಗೆ ಮೀಸಲಾತಿಯಲ್ಲಿ ಬರುವ ಸರ್ಕಾರಿ ಸೌಲಭ್ಯವನ್ನ ಪಡೆದು ಸಮಾಜದಲ್ಲಿ ಮುಂದೆ ಬರಬೇಕು. ಒನಕೆ ಓಬವ್ವಳ ವೀರತನ ಹಾಗೂ ಶೌರ್ಯವನ್ನ ನಾವೆಲ್ಲರೂ ಕೂಡ ಕೇಳಿರಬಹುದು, ಆದ್ರೆ ನೋಡಿರಲಿಲ್ಲ. ಅಂತಹ ಸನ್ನಿವೇಶವನ್ನ ಕಣ್ಮುಂದೆ ಕಟ್ಟುವಂತಹ ದೃಶ್ಯವನ್ನ ಪುಟ್ಟಣ್ಣ ಕಣಗಲ್ ಅವರು ನಟ ವಿಷ್ಣುವರ್ಧನ್ ಅವರ ಮೊದಲ ಚಿತ್ರ ನಾಗರಹಾವು ಚಿತ್ರದ ಮೂಲಕ ತಿಳಿಸಿದ್ದು, ಅಂತವರನ್ನ ನಾವೆಲ್ಲ ಇಂದು ಸ್ಮರಿಸಬೇಕಾಗಿದೆ. ಮುಂದಿನ ದಿನದಲ್ಲಿ ಶಿಕ್ಷಣದಲ್ಲೂ ದೃಶ್ಯಗಳ ಮೂಲಕ ಪಾಠವನ್ನ ತರುವ ಪ್ರಯತ್ನ ಸರ್ಕಾರದಿಂದ ನಡೆಸಲಾಗ್ತಾ ಇದೆ ಅಂತ ತಿಳಿಸಿದ್ರು. ಜಯಂತಿಯ ಮುಖ್ಯ ಭಾಷಣ ಮಾಡಿದ ಕಂಪ್ಲಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆದ ಸಿದ್ದಣ್ಣ ಪರಮೇಶ್ವರ್ ಅವರು, ಮದಕರಿ ನಾಯಕರ ಆಳ್ವಿಕೆಯ ಉಕ್ಕಿನ ಕೋಟೆಯಂತಿರುವ ಚಿತ್ರದುರ್ಗ ಕೋಟೆಯನ್ನ ಅಷ್ಟು ಸುಲಭವಾಗಿ ಭೇದಿಸುವುದು ಕಷ್ಟಕರವಾಗಿತ್ತು. ಆದ್ರೆ ನಮ್ಮ ದೇಶದ ಇತಿಹಾಸವನ್ನ ತೆಗೆದು ನೋಡಿದಾಗ ನಮ್ಮನ್ನ ಆಳಿದ ರಾಜ್ಯ ಮನೆತನಗಳು ಹಾಳಾಗಿರೋದು ನಮ್ಮಲ್ಲೇ ಇರುವ ಕೆಲವು ನಾಡು ಮತ್ತು ದೇಶ ದ್ರೋಹಿಗಳಿಂದಾಗಿ ಎಂಬುದು ಗೊತ್ತಾಗುತ್ತೆ. ಅಧಿಕಾರಕ್ಕೋಸ್ಕರ ತಮ್ಮ ಸ್ವಾರ್ಥಕ್ಕಾಗಿ ಬಹಳಷ್ಟು ಜನ ಪ್ರಜೆಗಳನ್ನ ಬಲಿ ಕೊಟ್ಟಿರುವ ಚರಿತ್ರೆಯನ್ನ ಬಹಳಷ್ಟು ಇತಿಹಾಸದಲ್ಲಿ ಕಾಣಬಹುದಾಗಿದೆ. ಸಮುದಾಯ, ನಾಡು, ದೇಶಕ್ಕಾಗಿ ತ್ಯಾಗ ಬಲಿದಾನಗೈದವರನ್ನ ಇಂದು ಸ್ಮರಿಸಲಾಗಿದೆ, ಹೊರತು ತಮಗಾಗಿ ತನ್ನವರಿಗಾಗಿ ಬದುಕಿದವರನ್ನ ಅಲ್ಲ. ನಾಡ ರಕ್ಷಣೆಗಾಗಿ ಅಂದು ತನ್ನ ಗಟ್ಟಿತನದಿಂದ ಹೋರಾಡಿದ ಓಬವ್ವಳ ಶೂರತನ ನಾವೆಲ್ಲರೂ ಕೂಡ ಸ್ಮರಿಸಬೇಕು ಎಂದಿದ್ದಾರೆ. ರಚನೆ ಮಾಡಿದಂಥ ಅಂಬೇಡ್ಕರ್ ಅವರು ಭಾರತಕ್ಕೆ ಎಲ್ಲ ಜಾತಿ ಜನಾಂಗದವ್ರಿಗೆ ಆ ಸಂವಿಧಾನನ ಅಳವಡಿಸ್ಕೊಟ್ಟಿದ್ದಾರೆ. ಆ ಸಂವಿಧಾನವನ್ನು ಯಾರು ಗೌರವಿಸ್ತಾರೆ, ಯಾವುದೇ ವ್ಯಕ್ತಿ ಗೌರವಿಸಲಿ, ಯಾವುದೇ ಪಕ್ಷ ಗೌರವಿಸಲಿ, ಅದಕ್ಕೆ ತಾವು ಮಾನ್ಯತೆ ಕೊಟ್ಟು ಬೆಂಬಲಿಸ್ತೀರಿ ಅಂತಂದೇಳಿ ನಾನು ಆಶಾಭಾವನ ವ್ಯಕ್ತಪಡಿಸುತ್ತಾ, ನಾವು ಈಗಲಿಂದ ಜಾಗೃತಿ ಆಗಲಿದ್ದರೆ ಮುಂದಿನ ದಿನಗಳಲ್ಲಿ ನಾವು ಹಳೆಯ ಪದ್ಧತಿಗಳನ್ನ ಜಾರಿ ತರೋಕೇನು ಹೊಂಟಿದ್ದಾರೆ, ಹುನ್ನಾರ ಮಾಡ್ತಿದ್ದಾರೆ. ಈಗಲಿಂದ ನಾವು ಎಚ್ಚೆತ್ಕೊಳ್ಳಿದ್ರೆ ನಮ್ಮ ಮುಂದಿನ ತಲೆಮಾರು ಭಾಳಷ್ಟು ಕಷ್ಟದ ದಿನಗಳನ್ನ ಎದುರಿಸಬೇಕಾಗುತ್ತೆ ಅಂತಂದೇಳಿ ಎಚ್ಚೆತ್ಕೊಂಡು ನಾವು ನೀವೆಲ್ಲರೂ ದೇಶದ ಸಂವಿಧಾನವನ್ನು ಗೌರವಿಸೋಣ. ಸಂವಿಧಾನವೇ ನಮ್ಮ ಗ್ರಂಥ ಅಂತಂದೇಳಿ ನಾವು ನೀವೆಲ್ಲರೂ ಅದರಲ್ಲಿ ಅಳವಡಿಸಿದಂಥ ಆ ಒಂದು ಸಂವಿಧಾನವನ್ನು ಗೌರವಿಸ್ಕೊಂಡು ಅಳವಡಿಸ್ಕೊಂಡು ನಮ್ಮ ದೇಶ ಕಟ್ಟುವ ಒಂದು ಕೆಲಸ ಮಾಡೋಣ. ಒಂದು ದಿನ ಎಲ್ಲರೂ ತನ್ನ ಜೀವನದಲ್ಲಿ ಅಳವಡಿಸಿಕೊಡುವ ಕಾರಣ ಏನೆಂದರೆ ಧೈರ್ಯ, ಶೌರ್ಯದ ಒಂದು ಪ್ರತೀಕವನ್ನು ತೋರ್ತದೆ. ಹೈದರ ಅವರಿಂದ ದುರ್ಗೆ ಕೋಟೆ ಮೇಲೆ ದಾಳಿಯಾದ ಪ್ರಸಂಗದಲ್ಲಿ ಈ ವೀರ ಒನಕೆ ಒಬ್ಬವರ ಊಟಕ್ಕೆ ಕೂತಿರುತ್ತಾರೆ. ಅದಕ್ಕೆ ಅವರಿಗೆ ನೀರು ಬೇಕಾದಾಗ ಆ ನೀರು ತರಲು ಹೋಗಿ ಆ ದುರ್ಗೆ ಕೋಟೆಯನ್ನು ನುಗ್ಗುವ ಒಂದು ಸನ್ನಿವೇಶವನ್ನು ಇವರ ಕಣ್ಣಲ್ಲಿ ಕಂಡು ಅವರು ತನ್ನ ಪತಿಯನ್ನು ಊಟದಿಂದ ಎಬ್ಬಿಸದೆ ತಾನೇ ಅವರ ಆ ಒಂದು ಸೈನಿಕರನ್ನು ಯಾವುದೇ ಖಡ್ಗ ಅಸ್ತ್ರ ಸಿಗದೆ ಒನಕೆಯಿಂದನೇ ಸದೆಬಡೆದು ಆ ಕೋಟೆಯ ರಕ್ಷಣೆಯನ್ನು ಮಾಡಿ ಅಂದ್ರೆ ಅಷ್ಟು ಸುಲಭವಾಗಿ ಮದಕರಿ ನಾಯಕರ ಕೋಟೆಯನ್ನ ಐದಾರಾಲಿಯಿಂದ ಭೇದಿಸಲಿಕ್ಕೆ ಆಗ್ತಿರ್ಲಿಲ್ಲ. ಅಧಿಕಾರದ ಆಸೆಗಾಗಿ, ಸಂಪತ್ತಿನ ಆಸೆಗಾಗಿ, ತಮ್ಮ ಸ್ವಾರ್ಥಕ್ಕಾಗಿ ಬಹಳಷ್ಟು ಜನ ಪ್ರಜೆಗಳನ್ನ ಬಲಿ ಕೊಟ್ಟಿರ್ತಕ್ಕಂಥ ಒಂದು ಚರಿತ್ರೆ ನಾವು ಬಹಳಷ್ಟು ಇತಿಹಾಸದಲ್ಲಿ ನೋಡ್ತೀವಿ. ಅದಾದ ನಂತರ ಸೈನಿಕರು ಸಾಹೇಬರು ಹೇಳಿದಾಗೆ ನಾವು ಡಾಕ್ಟರ್ ವಿಷ್ಣುವರ್ಧನ್ ಚಿತ್ರದಲ್ಲಿ ಬಹುತೇಕ ನಾವು ಜನ ನೋಡಿದ್ದು, ಅವರು ಗೀತೆಯನ್ನು ಹಾಡುತ್ತಾ ಇನ್ನೊಂದು ಅಂದ್ರೆ ಸಾಹೇಬ್ರ ಥರನೇ ಡ್ರೆಸ್ ಹಾಕಿರ್ತಾರೆ ಅವರು ಆ ಚಿತ್ರದಲ್ಲಿ. ಆ ಗೀತೆಯನ್ನು ಹಾಡುತ್ತಾ ಓಬವ್ವರ ಬಗ್ಗೆ ವರ್ಣನೆ ಮಾಡುತ್ತಾ ಅವರು ಘನತೆ, ಅವ್ರದ್ದು ಒಂದು ಶೌರ್ಯ ಪರಾಕ್ರಮದ ಬಗ್ಗೆ ವರ್ಣನೆ ಮಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಹಾಗಾಗಿ ಚಿಕ್ಕ ಮಕ್ಕಳಿಗೂ ಗೊತ್ತು ಓಬವ್ವ ಯಾರು ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ನಾವು ಅದು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇದೆ. ಕೆಲವು ಬಹಳಷ್ಟು ಜಯಂತಿಗಳು ಸರ್ಕಾರ ಮಾಡಿದ ಉದ್ದೇಶ ಇಲ್ಲ, ಅವರ ತತ್ವ, ಆದರ್ಶ, ಸಿದ್ಧಾಂತಗಳು, ಅವರ ಒಂದು ಶೌರ್ಯ ಪರಾಕ್ರಮ ಇವತ್ತಿನ ಜನಕ್ಕೆ ಬೇಕಂತ ಸರ್ಕಾರ ಮಾಡಿದ್ರೆ ನಾವೇನು ಮಾಡ್ತಾ ಇದ್ದೀವಿ, ಅದನ್ನು ನಮ್ಮ ಜಾತಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸೀಮಿತ ಮಾಡ್ಕೊಳ್ತಿದ್ದೀವಿ. ಒಂದು ಖುಷಿ ವಿಚಾರ ಏನಂದ್ರೆ ಎಲ್ಲಾ ಸಮುದಾಯಗಳ ವೇದಿಕೆ ಅಧ್ಯಕ್ಷರು ಈ ವೇದಿಕೆ ಮೇಲೆ ಇರ್ತಕ್ಕಂಥದ್ದು ತುಂಬಾ ಖುಷಿಯ ವಿಚಾರ. ಈ ಒಂದು ಸಂದರ್ಭ ಅಣ್ಣ ಬಸವಣ್ಣನ ಅನುಭವ ಮಂಟಪದಲ್ಲಿ ಇತ್ತು ಈ ತರದ ಒಂದು ವೇದಿಕೆ. ಎಲ್ಲಾ ಸಮುದಾಯದವರು ಸೇರಿ ಕುಂತಿರ್ತಕ್ಕಂಥದ್ದು ಇದು ಉತ್ತಮ ಬೆಳವಣಿಗೆ.
ಯಾಕಂದ್ರೆ ನಾವು ಈ ದೇಶವನ್ನ ನಾವೆಲ್ಲರೂ ಸೇರಿದಾಗ ಮಾತ್ರ ಉಳಿಸ್ಲಿಕ್ಕೆ ಸಾಧ್ಯ. ಉಚ್ಚ ಮಟ್ಟದ ಶ್ರೀ ಬಸವರಾಜ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ್ದಾರೆ. ಇದೇ ವೇಳೆ ಶಿರಸ್ತೆದಾರ್ ಸಿದ್ಧಾರ್ಥ್ ಕಾರಂಜಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಎಂ ಸಿದ್ದಯ್ಯ, ನಗರಸಭೆ ಸಮುದಾಯ ಸಂಘಟನಾ ಅಧಿಕಾರಿ ಅಮರೇಶ್, ತಾಲೂಕು ಪಂಚಾಯಿತಿ ನರೇಗಾ ಯೋಜನೆ ಸಹಾಯಕ ನಿರ್ದೇಶಕ ಮನೋಹರ, ಚಲವಾದಿ ಮಹಾಸಭಾದ ಗೌರವಾಧ್ಯಕ್ಷ ಬಿ ಸಣ್ಣರಾಮಯ್ಯ, ತಾಲೂಕಾಧ್ಯಕ್ಷ ಎಚ್ ಗಣೇಶ, ವಿವಿಧ ಸಮಾಜ ಮತ್ತು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಮುಖಂಡರು ಆದ ನರಸಿಂಹ ನಾಯಕ, ಬಿಎಂ ಸತೀಶ, ದಮ್ಮೂರು ಸೋಮಪ್ಪ, ಕೊಡ್ಲೆ ಮಲ್ಲಿಕಾರ್ಜುನ, ಗಾಳೆಪಾಟಿ, ಧರಪ್ಪ ನಾಯಕ ಸೇರಿ ಮತ್ತಿತರರು ಹಾಜರಿದ್ದರು. ಹೊಂದೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.